ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ನನ್ನಮ್ಮ, ನಿನ್ ನೋಡಕ್ಕೆ 2 ಕಣ್ಣು ಸಾಲದು ಕಣೆ. ಅದೆಷ್ಟು ಮುದ್ದ ಕಾಣಿಸ್ತಿದೆಯಾ. ನಿಂಗೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ಹಲೋ ಮೇಡಮ್, ಇಷ್ಟು ದೃಷ್ಟಿ ಸಾಕ? ಈಗ ಅವಳು ಒಬ್ಳಲ್ಲ, ಇಬ್ರು. ರಾಧಿಕಾ ತಗೊಂಡ್ಬಾಯ್ತು. ಶುರು ಮಾಡ್ಕೊ. ನಾಯಿ ಕಣ್ಣು, ನರಿ ಕಣ್ಣು, ಹಾಸ್ಪಿಟ್ಲಲ್ಲಿ ಯಾರ್ಯಾರು ನಿನ್ ಮೇಲೆ ಕಣ್ಣು ಹಾಕಿದ್ರೋ ಅವ್ರು ಯಾರ ಕಣ್ಣು ನಿನ್ ಮೇಲೆ ಬೀಳ್ದೆ ಇರ್ಲಿ. ಹಾಗೆ ತಾರೆ ಈ ತಗೊಂಡೋಗಿ ಬೆಂಕಿಲ್ ಹಾಕು. ಅವಳಿಗಾಗಿರೋ ದೃಷ್ಟಿಗೆ ಬಾಬಾ ಎಷ್ಟು ಕಾಟು ಬರುತ್ತೆ ಅಂತ ನೋಡ್ತಾ ಇರು. ಅಬ್ಬಾ, ಎಷ್ಟು ದೃಷ್ಟಿ ಆಗಿದೆ ನೋಡಿ ಅವಳಿಗೆ. ಅಯ್ಯೋ ಅಜ್ಜಿ, ಇದೆಲ್ಲ ಬೇಕಾ? ನನಗೆ ಯಾರ ದೃಷ್ಟಿನೂ ಬಿದ್ದಿಲ್ಲ. ಈಗ ನೀನು ಹಾಸ್ಪಿಟಲ್ಗೆ ಬೋರ್ಡ್ ಮೆಂಬರ್ ಆಗಿದ್ಯಾ, ದೃಷ್ಟಿ ಆಗದಲ್ಲೇ ಇರುತ್ತಾ? ನನಗಂತೂ ಕರ್ಣ ನಿರ್ಧಾರ ಕೇಳಿ ತುಂಬಾ ಖುಷಿ ಆಯ್ತು. ಐ ಹ್ಯಾಪಿ. ನೋಡ್ದಾ, ನನ್ ಡಾರ್ಲಿಂಗ್ಗೆ ಯಾರಿಗೆ ಯಾವ ಜವಾಬ್ದಾರಿ ಕೊಡ್ಬೇಕು ಅಂತ ಎಷ್ಟು ಚೆನ್ನಾಗಿ ಗೊತ್ತು ನೋಡು. ನಿತ್ಯ, ಕರ್ಣ ಕೊಟ್ಟಿರೋ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸು ಕಂದ. ಆಗ್ಲಿ ಶಾಂತಿ, ಖಂಡಿತ ನಿಭಾಯಿಸ್ತೀನಿ. ನನ್ನ ಗಂಡನಿಗೆ ಹಾಸ್ಪಿಟ್ಲೇ ದೇಗುಲಾಗಿತ್ತು. ಜನಸೇವೆನೆ ಅವ್ರಿಗೆ ವೃತ್ತಿಯಾಗಿತ್ತು. ಬಡವ್ರ ಹತ್ರ 1 ಪೈಸಾನು ತಗೊಳ್ದೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಪೇಷಂಟ್ಗೆ ಬರೀ ಟ್ರೀಟ್ಮೆಂಟ್ ಕೊಡೋದಷ್ಟೇ ಅಲ್ಲ, ಅವ್ರಿಗೆ ಭರವಸೆ ತುಂಬಬೇಕು, ಬದುಕು ಚೈತನ್ಯ ತುಂಬಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು. ನಮ್ ಕರ್ಣ ಅವ್ರ ತಾತನಾದಲೇ ನಡೀತಾ ಇದ್ದಾನೆ. 3 ಹೊತ್ತು ಅವನಿಗೆ ಕೆಲ್ಸದ ಬಗ್ಗೆನೇ ಚಿಲ್ದೆ. ಅವರಷ್ಟೇ ನಮ್ ಕರ್ಣ ಕೂಡ ಆಸ್ಪತ್ರೆ ಮೇಲೆ ತುಂಬಾ ಬಾಂಧವ್ಯ ಇಟ್ಕೊಂಡಿದ್ದಾನೆ. ಹೌದು ಅತ್ತೆ, ನಮ್ಮ ಕರ್ಣ ನಮ್ಮ ಆಸ್ಪತ್ರೆ ಹೆಸರನ್ನ ಎಷ್ಟು ಎತ್ತರಕ್ಕೆ ತಗೊಂಡೋದ ಅಲ್ವಾ? ಹೌದು ಮೈತ್ರಿ. ನಿತ್ಯ, ನೀನ್ ನನ್ಗೊಂದು ಪ್ರಾಮಿಸ್ ಮಾಡ್ಬೇಕು. ಏನ್ ಪ್ರಾಮಿಸ್? ಇವ್ರು ಕಟ್ಟಿ ಬೆಳೆಸಿರೋ, ಕರ್ಣ ಪ್ರೀತಿಸ್ತಾ ಇರೋ ವಸಿಷ್ಠ ಹಾಸ್ಪಿಟಲ್ನ ನಿಂಗೆ ಚೆನ್ನಾಗಿ ನೋಡ್ಕೋಬೇಕು. ಹಾಗಂತ ಪ್ರಾಮಿಸ್ ಮಾಡು. ಇವರು ಆಸ್ಪತ್ರೆ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ರು. ಆದ್ರೆ ಭಗವಂತ ನನ್ಗಿಂತ ಮುಂಚೆ ಅವ್ರನ್ನ ಕರ್ಕೊಂಡ್ಬಿಟ್ಟ. ನೀನೀಗ ಪ್ರಾಮಿಸ್ ಮಾಡ್ತೀಯೋ ಇಲ್ವೋ? ಈಗಂತೂ ನನಗೆ ತುಂಬಾ ಸಮಾಧಾನ ಆಯ್ತು. ಅಜ್ಜಿ, ಸಮಾಧಾನ ಆಯ್ತು ಅಂತ ಊಟ ಮಾಡೋದನ್ನ ಮರ್ತ್ಬಿಟ್ರಾ? ಅಯ್ಯೋ, ಬನ್ನಿ ಊಟ ಮಾಡೋಣ. ಹೌದಲ್ವಾ, ನಿನಗೂ ಹಶ್ವಾಗ್ತಿರ್ಬೇಕಲ್ವಾ? ಸರಿ, ನಡೀರಿ.